2011 ಇಂದಿನ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಈ ಒಂದು ಯೋಜನೆಯನ್ನ ಕೆಪ್ಟ್ ಅಂಡರ್ ಅಬಯನ್ಸ್ ಅಂತಕ್ಕಂಥದ್ನು ಕೂಡ ಹೇಳ್ತಾರೆ. ಅಲ್ಲಿಂದ ಮೇಡಮ್ ನಾನು ಒಂದ್ ಹೇಳಲಿಕ್ಕೆ ಬಯಸ್ತೇನೆ, ಈ ಯೋಜನೆಗೆ ಆ ಯೋಜನೆ ಸಂಪೂರ್ಣ ಸ್ಕ್ರಾಪ್ ಅದು. ಆ ಯೋಜನೆ ನಮ್ ತಲೆ ಮೇಲೆ ಕಟ್ಟದ್ ಬೇಡ, ಅದೇನೋ ಕನ್ಸಿನ ಕೂಸು, ಕುಮಾರಸ್ವಾಮಿ ಅವ್ರ ಕೂಸು ಅಂತ ಮಾತ್ಗೂ ಹೇಳ್ತಾರೆ. ಅಂಡರ್ ಕೂಡ ಆಕ್ಟ್ GBDಯನ್ನ ರಚನೆ ಮಾಡ್ತಾರೆ. ಅದಾದ ನಂತರ GBITಯನ್ನ ಕ್ಯಾಬಿನೆಟ್ ನಲ್ಲಿಟ್ಟು ಮಂಜೂರಾತಿ ಕೊಟ್ಟು ಅನುಮೋದನೆಯನ್ನ ಕೊಡಿಸ್ತಾರೆ. 2025 ನಡೀತಕ್ಕಂಥ ಘಟನೆಗಳಿದು. ತದನಂತರ 2025 ಐ ಥಿಂಕ್ ಸಮ್ವೇರ್ ಅರೌಂಡ್ ಮಾರ್ಚ್ ಅನ್ಕೊಳ್ತೇನೆ, ಆಗ ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸ್ತಾರೆ. ಕುಮಾರಸ್ವಾಮಿ ಅವರು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿಲ್ಲ, ಕಾನ್ಸೆಪ್ಟ್ ಅಂಡ್ ಪ್ರಪೋಸಲ್ ನ ಸಲಿಕೆ ಮಾಡ್ತಾರಷ್ಟೇ. ಆ ಯೋಜನೆ ಕೈ ಬಿಟ್ಟಾಯ್ತು. GBDA ಅಂಡರ್ ಕೂಡ ಆಕ್ಟ್ ಮಾಡಿ ಯೋಜನೆಗೆ ಹೊಸ ಯೋಜನೆ ಇದು. ಕುಮಾರಸ್ವಾಮಿ ಅವರು ಹ್ಯಾಸ್ ನಥಿಂಗ್ ಟು ಡೂ ವಿತ್ ದಿಸ್ ಪ್ರಾಜೆಕ್ಟ್. ಅಲ್ಲಿಂದ ಏನಾಗುತ್ತೆ, ಇವರು ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿ ಈಗ 2026 ಜೂನ್ ತಿಂಗಳಲ್ಲಿ 499 ಎಕರೆ ಫೈನಲ್ ನೋಟಿಫಿಕೇಶನ್ 3 ಹಳ್ಳಿಗಳದೊಳಿಸ್ತಾರೆ. ಈಗ ಟೋಟಲಿ 5,500 ಎಕರೆ ಅಷ್ಟು ಫೈನಲ್ ನೋಟಿಫಿಕೇಶನ್ ನೋಡಿಸಿರ್ತಕ್ಕಂಥದ್ದು, ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿರುವಂತದ್ದು. ಕೂಡ ಆಕ್ಟ್ ನ ತಗೊಂಡ್ಬಂದು GBDA ಪ್ರಾಧಿಕಾರವನ್ನ ರಚನೆ ಮಾಡಿರ್ತಕ್ಕಂಥದ್ದು GBIT ಹೆಸರಲ್ಲಿ. ಇದೇ ರಾಜ್ಯ ಸರ್ಕಾರ ದಯವಿಟ್ಟು ಇದು ಕುಮಾರಸ್ವಾಮಿ ಅವರ ತಲೆ ಮೇಲೆ ಈ ಒಂದು ತಪ್ಪು ಪರಿಕಲ್ಪನೆಯನ್ನ, ರಾಂಗ್ ನರೇಟಿವ್ ಬಿಲ್ಡ್ ಮಾಡಬಾರ್ದು. ಸರಿ, ಕುಮಾರಸ್ವಾಮಿ ಅವರು ಕೈ ಬಿಟ್ಟ ಯೋಜನೆ, ಸ್ಕ್ರಾಪ್ ಯೋಜನೆ ನೀವು ಹೇಳ್ಬೋದು ನಿಖಿಲ್ ಅವರೇ, ಆದ್ರೆ ರೆಡ್ ಝೋನ್ ಅಂತ ಆದ ನಂತರದಲ್ಲಿ ನೀವು ಕೂಡ ಅದನ್ನ ಬಹಿರಂಗವಾಗಿ ಒಪ್ಕೊಂಡಿದ್ದೀರಿ. ನಿಮ್ ತಾಯಿ ಹೆಸರಲ್ಲಿ 30-35 ಎಕರೆ ಅಷ್ಟು ಜಾಗ ಇದೆ ಆ ಭಾಗದಲ್ಲಿ ಅಂತ ಹೇಳಿ. ನಿಖಿಲ್ ಕುಮಾರಸ್ವಾಮಿ ಅವರೇ, ರೆಡ್ ಝೋನ್ ಅಲ್ಲಿ ಇರ್ತಕ್ಕಂಥ ಅದೇ 35 ಎಕರೆ ಭೂಮಿಗೆ ಇರುವ ಬೆಲೆ, ರೆಡ್ ಝೋನ್ ಇಲ್ಲದ 35 ಎಕರೆ ಭೂಮಿಯ ಬೆಲೆ ಎಷ್ಟಿದೆ ಅಂತ ಹೇಳಿ ಪ್ರತ್ಯೇಕವಾಗಿ ನಿಮ್ನೇನು ಹೇಳೋದು ಬೇಡ. ರೆಡ್ ಝೋನ್ ಅಂತ ಹೇಳಿ ಕುಮಾರಸ್ವಾಮಿ ಅವರು ಮಾಡಿದ್ಮೇಲೆ ಅದರ ಅಡಿಯಲ್ಲಿ ಬರ್ತಕ್ಕಂಥ ರೈತರು ಅನುಭವಿಸಿರುವ ನೋವೇನು ಅಂತ ಹೇಳಿ ರೈತ ಪರ ನಾಯಕರು ನೀವು, ರೈತರ ಪರವಾಗಿರುವ ಪಕ್ಷ ನೀವು, ನಿಮಗ್ ಗೊತ್ತಿಲ್ಲದಲೇ ಏನಿಲ್ಲ. ಇದೇ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಕೂತ್ಕೊಂಡ ಎಷ್ಟೋ ಮಂದಿ ಈ ರೆಡ್ ಝೋನ್ ಅಲ್ಲಿ ಇರ್ತಕ್ಕಂಥ ರೈತರು ಹೇಳ್ತಾ ಇದ್ದಾರೆ 2.5 ಕೋಟಿ 3 ಕೋಟಿ ಅಂತಾರೆ ಮೇಡಮ್, ನಾವು 25 ಲಕ್ಷ 30 ಲಕ್ಷ ಕೊಟ್ಟಿದೀವಿ, ಅದನ್ನೂ ಕೂಡ ತಗೊಳ್ಳೋ ರೆಡಿ ಇಲ್ಲ, ನಮ್ಮ ಪಾಲಿಗೆ ಮರಣ ಶಾಸನ ಬರ್ದಿದೆ ಕುಮಾರಸ್ವಾಮಿ, ಹಿಂಗ್ ಮಾತಾಡೋರು ಇದ್ದಾರೆ. ಮೇಡಮ್, ಒಂದು ರೆಡ್ ಝೋನ್ ಬಗ್ಗೆನೂ ನಾನು ಕ್ಲಾರಿಟಿ ಕೊಡ್ತೀನಿ. KTCP ಆಕ್ಟ್ ಅಲ್ಲಿ 1961 ಅಂದ್ರೆ ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ಅಂತ ನಾವೇನ್ ಕೇಳಿತೀವಿ, ಅದರ ಅಂಡರ್ ಅಲ್ಲಿ ನಾವು ಯಾವುದೇ ಝೋನಿಂಗ್ ಇರ್ಬೋದು, ಅದು ಗ್ರೀನ್ ಇರ್ಬೋದು, ಯೆಲ್ಲೋ ಇರ್ಬೋದು, ರೆಡ್ ಇರ್ಬೋದು, ಈ ಝೋನಿಂಗ್ ರೆಗ್ಯುಲೇಷನ್ಸ್ ನ ತಿದ್ದುಪಡಿ ಮಾಡ್ತಕ್ಕಂಥದಕ್ಕೆ, ಮಾಸ್ಟರ್ ಪ್ಲಾನ್ ಅನ್ನ ತಿದ್ದುಪಡಿ ಮಾಡ್ತಕ್ಕಂಥದಕ್ಕೆ ಶಾಸನಬದ್ಧವಾಗಿ ಯಾವುದೇ ರಾಜ್ಯ ಸರ್ಕಾರಕ್ಕಾಗ್ಲಿ ಸಾರ್ವಜನಿಕರ ಹಿತಾಸಕ್ತಿಯಿಂದ ಅದನ್ನ ಬದಲಾಯಿಸ್ತಕ್ಕಂಥ ಒಂದು ಎಲ್ಲ ಅವಕಾಶಗಳು ಕೂಡ ಇದೆ. ಕುಮಾರಸ್ವಾಮಿ ಅವ್ರಿಗೂ ಇತ್ತು, ಮಾಡ್ಲಿಲ್ಲ ಅಲ್ಲ, ಅವಕಾಶಗಳಿದೆ. ನಾನು ಹೇಳದ್ ಇವತ್ತು ರಾಜ್ಯ ಸರ್ಕಾರ ರೆಡ್ ಝೋನ್ ಆಗ್ಬಿಟ್ಟಿದೆ ಅಂದ್ರೆ ಆಯ್ತು. ಕುಮಾರಸ್ವಾಮಿ ಅವರು ಅವತ್ತು ರೆಡ್ ಝೋನ್ ಮಾಡಿದ್ರು. ರೆಡ್ ಝೋನ್ ಮಾಡಿದ ಪರಿಣಾಮ ಏನು? ರೈತರೇನ್ ಕೇಳಿದ್ರು, ನಾವು ಕೃಷಿ ಮಾಡ್ತೇವೆ, ಇಲ್ಲಿ ನಾಳೆ ಯಾವುದೇ ಒಂದು ಲೇಔಟ್ ಆಗ್ತಕ್ಕಂಥದ್ದು, ಇನ್ಯಾವುದೋ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ತಕ್ಕಂಥದ್ದಕ್ಕೆ ಕುಮಾರಸ್ವಾಮಿ ಅವ್ರ ತಲೆಯಲ್ಲಿ ಆಲೋಚನೆ ಬಂದು ಅವತ್ತು ರೆಡ್ ಝೋನ್ ಮಾಡಿದ್ರು. ಈಗ ಇದೇ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ದೇವನಹಳ್ಳಿಯ ಚನ್ನರಾಯಪಟ್ಟಣ 1777 ಎಕರೆಯಷ್ಟು ಭೂಮಿಯನ್ನ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಆಗಿ ಡಿಕ್ಲೇರ್ ಮಾಡ್ತಾರೆ, ಪರ್ಮನೆಂಟ್ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಆಗಿ. ಸೊ ಇಟ್ ಈಸ್ ಜಸ್ಟ್ ಎ ಝೋನಿಂಗ್ ಮಾಸ್ಟರ್ ಪ್ಲಾನ್ ನಲ್ಲಿ ಆ ಝೋನಿಂಗ್ ನ ತಿದ್ದುಪಡಿ ಮಾಡತಕ್ಕಂತ ಅವಕಾಶ ಇದೆ. ಅದನ್ನು ಮಾಡಬಹುದಲ್ಲ ರಾಜ್ಯ ಸರ್ಕಾರ. ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡ್ಬಿಟ್ರು, ಆಯ್ತು. ರೆಡ್ ಝೋನ್ ಮಾಡಿದ್ಮೇಲೆ ಅನಾಹುತ ಆದ್ರೂ ಏನಾಗಿದೆ, ತೊಂದರೆ ಆದ್ರೂ ಏನಾಗಿದೆ? ರೈತರು ನೆಮ್ಮದಿಯಾಗಲ್ಲಿ ಕೃಷಿ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಮಗಳು ಮದುವೆಗೋ ಮನೇಲಿ ಯಾರಿಗೋ ಹುಷಾರಿಲ್ಲ ಅಂತಂದ್ರೆ, ನಮ್ ಕಷ್ಟದ ಕಾಲಕ್ಕೆ ಭೂಮಿ ಮಾರ್ಕೊಳ್ಳೋಣ ಅಂತಂದ್ರೆ ರೆಡ್ ಝೋನ್ ಇರೋದ್ರಿಂದ ತಗೊಳಕ್ ಬರ್ತಾ ಇಲ್ಲ, ನಮ್ ಕೈಲಿ ಭೂಮಿ ಇದ್ರೂ ಕೂಡ ಇಲ್ದಂಗ ಆಗೋಗ್ಬಿಟ್ಟಿದೆ, ನಾವು ನಿರ್ಗತಿಕರಾಗಿದ್ದಾರೆ ರೈತರೇ ಹೇಳ್ತಿರೋದು. ಇದನ್ನ ಇದು ತೊಂದರೆ ಅಲ್ವಾ ನಿಖಿಲ್ ಅವರೇ? ಮೇಡಮ್, ಒಂದು ಆಯ್ತು, ಇವತ್ತು ಇದು ತೊಂದರೆ ಅಂತ ಅನ್ಸಿರ್ಬೋದು. ಆಯ್ತು, ರೆಡ್ ಝೋನ್ ನ ಕುಮಾರಸ್ವಾಮಿ ಅವರು ತೆರವುಗೊಳಿಸಲಿಲ್ಲ ಅಂತಾನೆ ಅಂದುಕೊಳ್ಳೋಣ, 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ. ಈಗ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇದೆಯಲ್ಲ, ಶಾಸನಬದ್ಧವಾದಂತ ಅಧಿಕಾರ ಇದೆಯಲ್ಲ. ಮಾಡ್ತಾರೆ ಕುಮಾರಸ್ವಾಮಿ ಅವರು, ತಿದ್ದಬೇಕು DK ಶಿವಕುಮಾರ್ ಅವರು, ಹಿಂಗ ತಪ್ಪೆಲ್ಲಿದೆ ಮೇಡಮ್? ಇದ್ರಲ್ಲಿ ತಪ್ಪಿನ ಮಾತೆ ಉದ್ಭವ ಆಗೋದಿಲ್ಲ. ಈಗ ರೈತರು ಅಲ್ಲಿ ಕೃಷಿ ಮಾಡಬೇಕು ಅಂತ ಕುಮಾರಸ್ವಾಮಿ ಅವ್ರ ಹತ್ರ ಕೇಳಿದಾಗ ರೆಡ್ ಝೋನ್ ಆಗಿ ಡಿಕ್ಲೇರ್ ಮಾಡಿದ್ರು ಹೊರತುಪಡಿಸಿ, ಆಮೇಲೆ ಈ ಪ್ರಾಜೆಕ್ಟ್ಗೂ ಕುಮಾರಸ್ವಾಮಿ ಅವ್ರಿಗೂ ಸಂಬಂಧವೇ ಇಲ್ಲ. ಅವತ್ತು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಟ್ಸ್ ಎ ಕಾನ್ಸೆಪ್ಟ್ ಅಂಡ್ ಪ್ರಪೋಸಲ್ ಇಟ್ರು ಹೊರತುಪಡಿಸಿ ಇಲ್ಲಿ ಯಾವ ತಾತ್ವಿಕ ಅಧಿಸೂಚನೆನೂ ಇಲ್ಲ, ಪ್ರಾಥಮಿಕನೂ ಇಲ್ಲ, ಅಂತಿಮ ಅಧಿಸೂಚನೆನೂ ಇಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಸರ್ಕಾರ. ಆಯ್ತು, ಇವತ್ತು ತೆರವುಗೊಳಿಸಿ ರೆಡ್ ಝೋನ್ ನ, ಅದಕ್ಕೆ ಪ್ರಾಜೆಕ್ಟ್ ಯಾಕೆ ಮಾಡ್ತಾ ಇದ್ದೀರಿ? ಸರಿ,
ಇದೊಂದು ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಸಿ ಬಾಲಕೃಷ್ಣ ಅವರು ನಿಮ್ಮದೇ ಪಕ್ಷದಲ್ಲಿದ್ದವರು, ನಿಮ್ಮ ಜೊತೆಯಲ್ಲಿ ನಿಮ್ಮ ತಂದೆಯವರು, ನಿಮ್ಮ ತಾತನವರ ಜೊತೆಯಲ್ಲಿದ್ದವರು, ಅದ್ಯಾಕೋ ಕೆಂಡ ಕಾರ್ತಿದ್ದಾರೆ ನೀವು ಹಾಗೆ ನಿಮ್ಮ ತಂದೆ ಅಂತಂದ್ರೆ ಅವರು ಹೇಳ್ತಿದ್ದಾರೆ ನಿಮ್ಗೂ ಕೂಡ ನಿಮ್ ಕಡೆಯಿಂದನೂ ಕೂಡ ಅದೇ ರೀತಿಯ ಭಾವನೆಗಳು ವ್ಯಕ್ತವಾಗ್ತಿದೆ ಅಂತ. ಮೊನ್ನೆ ನೀವು ನಡೆಸಿದ ಪಾದಯಾತ್ರೆ ಬಗ್ಗೆ ಬಹಳ ಗಂಭೀರವಾದ ಅಲಿಗೇಷನ್ಗಳು ಮಾಡಿದ್ದಾರೆ. ಅದ್ರಲ್ಲಿ ಕೆಲವೊಂದಷ್ಟನ್ನು ಪ್ರಶ್ನೆ ಭಾಗವಾಗಿ ಕೇಳ್ತಾ ಹೋಗ್ತೀನಿ. ಬಸ್ನಲ್ಲಿ ದುಡ್ಡು ಕೊಟ್ಕೊಂಡು ಜನರನ್ನ ಕರ್ಕೊಂಡು ಬಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಬಿಡದಿ ರೈತರ ಸಪೋರ್ಟ್ ಜೆಡಿಎಸ್ಗಾಗ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗಾಗ್ಲಿ ಇಲ್ಲ ಅಂತ ಹೇಳಿ, ನಿಜಾನ ಇದು? ಮೇಡಮ್, ನಾನು 2 ದಿನಗಳ ಕಾಲ ಸಾರ್ವಜನಿಕವಾಗಿ ಮಾತನಾಡಬೇಕಾದ್ರೆ ಎವ್ರಿಥಿಂಗ್ ವಿಲ್ ಬಿ ಆನ್ ರೆಕಾರ್ಡ್ಸ್. ಇವತ್ತು ಅನ್ನದಾತರ ಕಣ್ಣೀರನ್ನ ಒರೆಸ್ತಕ್ಕಂಥದ್ದಕ್ಕೆ, ಅನ್ನದಾತರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದಕ್ಕೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ರೈತರು, ಅನ್ನದಾತರು ಭಾಗಿಯಾಗಿದ್ದಾರೆ ಈ ಒಂದು ಹೋರಾಟದಲ್ಲಿ, ಪಾದಯಾತ್ರೆಯಲ್ಲಿ ಅಂತಕ್ಕಂಥದ್ದು ನಾನೇ ಹೇಳಿದ್ದೇನೆ. ಇತ್ತೀಚೆಗೆ ಬರ ಅಧ್ಯಯನ ಮಾಡೋದಕ್ಕೋಸ್ಕರ ಒಂದು ತಂಡ ರಚನೆ ಮಾಡಿ ನಾನು ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬರ್ತಾ ಹುಬ್ಳಿ, ನಮ್ಮ ಕಳಸಾ